ಕೋವಿಡ್ ಬಂದಾದ ಮೇಲೆ ರೋಗ ಕಾಯಿಲೆ ಅಂತಂದ್ರೆ ಮೈ ಜುಮ್ ಅಂದು ಬಿಡುತ್ತೆ. ಸದ್ಯ ದಕ್ಷಿಣ ಆಫ್ರಿಕಾದ ಉಗಾಂಡ ಮತ್ತು ಕಾಂಗೋ ದೇಶಗಳಲ್ಲಿ ಒಂದು ವಿಚಿತ್ರ ಕಾಯಿಲೆ ಬಂದು ಬಿಟ್ಟಿದೆ. ಈ ಕಾಯಿಲೆಯ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ, ಈ ಕಾಯಿಲೆ ಬಂದು ಬಿಟ್ರೆ ಲಿಂಗಾನೇ ಬದಲಾಗ್ಬಿಡುತ್ತೆ ಅನ್ನೋ ಆತಂಕ ಶುರುವಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕೋವಿಡ್ ಬಂದಾದ ಮೇಲೆ ರೋಗ ಕಾಯಿಲೆ ಅಂತಂದ್ರೆ ಮೈ ಜುಮ್ ಅಂದು ಬಿಡುತ್ತೆ. ಸದ್ಯ ದಕ್ಷಿಣ ಆಫ್ರಿಕಾದ ಉಗಾಂಡ ಮತ್ತು ಕಾಂಗೋ ದೇಶಗಳಲ್ಲಿ ಒಂದು ವಿಚಿತ್ರ ಕಾಯಿಲೆ ಬಂದು ಬಿಟ್ಟಿದೆ. ಈ ಕಾಯಿಲೆಯ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ, ಈ ಕಾಯಿಲೆ ಬಂದು ಬಿಟ್ರೆ ಲಿಂಗಾನೇ ಬದಲಾಗ್ಬಿಡುತ್ತೆ ಅನ್ನೋ ಆತಂಕ ಶುರುವಾಗಿದೆ. ಹೌದು, ಈ ಕಾಯಿಲೆಗೆ ಸದ್ಯ 2 ಹೆಸರನ್ನ ಇಟ್ಟಿದ್ದಾರೆ. ಒಂದು ಡಿಸೀಸ್ ಎಕ್ಸ್ ಅಂತ, ಇನ್ನೊಂದು ಡಿಂಗಾ ಡಿಂಗಾ ಕಾಯಿಲೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಡಿಂಗಾ ಡಿಂಗಾ ಅನ್ನೋ ಹೊಸ ಕಾಯಿಲೆ ಬಂದಿದೆ. ಈ ಕಾಯಿಲೆ ಬಂದವರು ಸಾಮಾನ್ಯರಂತೆ ಇರೋದಿಲ್ಲ. ಇದು ಜಿಕಾ ವೈರಸ್, ಮಂಕಿ ಫಾಕ್ಸ್, ಕೊರೋನಾ ಅಂತಹ ರಣಭೀಕರ ಕಾಯಿಲೆಗಳಿಗಿಂತ ರಣಭಯಂಕರ. ಯಾಕಂದ್ರೆ ಈ ರೋಗ ಬಂದ್ರೆ ವ್ಯಕ್ತಿಗಳ ಲಕ್ಷಣವೇ ಬದಲಾಗಿ ಹೋಗ್ತವೆ. ಈ ಕಾಯಿಲೆ ಸದ್ಯಕ್ಕೆ ಕಾಣಿಸಿಕೊಂಡಿರುವುದು ದಕ್ಷಿಣ ಆಫ್ರಿಕಾದ ಉಗಾಂಡಾದಲ್ಲಿ. ಡಿಂಗಾ ಡಿಂಗಾ ವೈರಸ್ ಇದೆಯಲ್ಲ, ಇದು ಕೊರೋನಾ ಸಾಂಕ್ರಾಮಿಕದ ನಂತರ ಕಾಣಿಸಿಕೊಂಡ ಮತ್ತೊಂದು ಭಯಾನಕ ವೈರಸ್. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೊಂದು ಸಾಂಕ್ರಾಮಿಕ ರೋಗದ ಬಗ್ಗೆ ಇಡೀ ಜಗತ್ತನ್ನ ಎಚ್ಚರಿಸ್ತಾ ಇದೆ. ಈ ರೋಗ ಹೇಗೆ ಬರುತ್ತೆ ಗೊತ್ತಿಲ್ಲ, ಯಾಕೆ ಬರುತ್ತೆ ಗೊತ್ತಿಲ್ಲ, ಯಾರ ಮೂಲಕ ಬರುತ್ತೆ ಗೊತ್ತಿಲ್ಲ, ಆದ್ರೆ ರೋಗ ಬರುತ್ತೆ ಅಷ್ಟೇ. ಅದಕ್ಕೆ ಈ ರೋಗಕ್ಕೆ ಡಿಂಗಾ ಡಿಂಗಾ ವೈರಸ್ ಅಥವಾ ಡಿಸೀಸ್ ಎಕ್ಸ್ ಎನ್ನೋ ಹೆಸರಿಟ್ಟಿದ್ದಾರೆ. ಎಲ್ಲ ಸರಿ, ಇದರಿಂದ ಲಿಂಗ ಪರಿವರ್ತನೆ ಹೇಗಾಗುತ್ತೆ ಗೊತ್ತಾ? ಅದಕ್ಕೂ ಕೂಡ ಖಚಿತ ಉತ್ತರ ಇಲ್ಲ. ಈ ರೋಗ ಬಂದವರು ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾರಂತೆ. ಸರಿಯಾಗಿ ನಡೀತಾ ಇದ್ದವರು ಡ್ಯಾನ್ಸ್ ಮಾಡ್ಕೊಂಡು ನುಲಿಯುತ್ತಾ ನಡೆಯೋಕ್ ಶುರು ಮಾಡ್ತಾರಂತೆ. ಸೊಂಟವನ್ನ ಬಳುಕಿಸಿಕೊಂಡು ನಡೆಯೋರನ್ನ ಇದ್ಯಾಕ ಹಿಂಗೆ ಹೆಣ್ಣಿನ ತರ ನಡೀತೀಯ ಅಂತ ರೇಗ್ಸೋಕೆ ಶುರು ಮಾಡ್ತಾರಂತೆ. ಇದು ಗಂಡಸರಿಗಾದ್ರೆ, ಇನ್ನು ಹೆಣ್ಣು ಮಕ್ಕಳಿಗೆ ಇದು ಇನ್ನೊಂಥರ. ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂತೆ ಗಂಡಸರ ಶೈಲಿಯಲ್ಲಿ ನಡೆಯೋಕೆ ಶುರು ಮಾಡ್ತಾರಂತೆ. ಆದ್ರೆ ಇದು ಎಕ್ಸ್ ಡಿಸೀಸ್ ನ ಲಕ್ಷಣ ನೋಡಿ. ಉಗಾಂಡಾದ ಅಕ್ಕಪಕ್ಕದಲ್ಲಿರೋ ಕಾಂಗೋ ದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡು ಬರ್ತಿದೆ. ಈ ರೋಗ ಮೊದಲಿಗೆ ನಡಿಗೆಯಲ್ಲಿ ಚೇಂಜಸ್ ಬರುತ್ತೆ. ಹೋಗ್ತಾ ಹೋಗ್ತಾ ಜ್ವರ, ತಲೆನೋವು, ಕೆಮ್ಮು ಬರುತ್ತಂತೆ. ನಂತರ ನಿಧಾನವಾಗಿ ಮೈಕೈ ಮೂಳೆಯೆಲ್ಲ ನೋವೋಕೆ ಶುರುವಾಗುತ್ತಂತೆ. ಫೈನಲಿ ಲಕ್ವಾ ಕೂಡ ಹೊಡಿಬಹುದಂತೆ. ನರ ದೌರ್ಬಲ್ಯ ಕೂಡ ಆಗಬಹುದು. ದೇಹದ ಎಲ್ಲಾ ಕಂಟ್ರೋಲ್ ತಪ್ಪಿ ನಡುಗೋಕೆ ಶುರು ಆಗ್ಬಹುದು. ಇಂತಹ ರೋಗ ಬಂದ್ರೆ ಏನಾಗುತ್ತೆ, ಯಾಕೆ ಬರುತ್ತೆ ಗೊತ್ತಿಲ್ಲ. ಆದ್ರೆ ಈ ರೋಗದ ಬಗ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋದಂತೂ ಸತ್ಯ. ಸದ್ಯಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಈ ರೋಗ ಬಂದಿದೆಯಂತೆ. ತಿಳಿತಲ್ಲ ವೀಕ್ಷಕರೇ, ಡಿಂಗಾ ಡಿಂಗಾ ಕಾಯಿಲೆ ಅಂದ್ರೆ ಏನು ಅಂತ. ಒಟ್ಟಲ್ಲಿ ಇಂತಹ ಕಾಯಿಲೆಗಳು ಭಾರತಕ್ಕೆ ಬಂದಿಲ್ಲ ಅಂದ್ರೆ ಸಾಕು. ಇನ್ನು ಅಕಸ್ಮಾತ್ ಆಗಿ ಬಂದು ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯ ಇದರ ಲಕ್ಷಣಗಳು ಏನು, ಇದ್ರ ಬಗ್ಗೆ ಚಿಕಿತ್ಸೆ ಎಲ್ಲವೂ ಕೂಡ ಅಧ್ಯಯನಗಳನ್ನ ನಡೆಸ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.